ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಇತರರಿಗೆ ಆಶೀರ್ವಾದವಾಗಿರ್ರಿ. ಅದಕ್ಕೆ ಆಧಾರ ವಾಕ್ಯ 1 ಪೇತ್ರನು ಬರೆದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ, ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ನೋಡ್ರಿ, ದೇವರು ತನ್ನ ಮಕ್ಕಳನ್ನು ಕೇವಲ ಬದುಕಲು ಮಾತ್ರವಲ್ಲ, ಆಶೀರ್ವಾದದಲ್ಲಿ ಬದುಕಲು ದೇವರು ನಮ್ಮನ್ನು ಕರೆದಿದ್ದಾರೆ. ದೇವರು ನಮಗೆ ಆಶೀರ್ವಾದವನ್ನು ಕೊಡುವುದು ಮಾತ್ರವಲ್ಲ, ನಾವು ಮತ್ತೊಬ್ಬರಿಗೆ ಆಶೀರ್ವಾದವಾಗಬೇಕೆಂಬುದಾಗಿ ಬಯಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ವಿವಿಧ ರೀತಿಯ ಆಶೀರ್ವಾದಗಳಿದೆ. ಪ್ರಾಪಂಚಿಕ ಆಶೀರ್ವಾದ ಇದೆ, ಆತ್ಮಿಕ ಆಶೀರ್ವಾದ ಇದೆ, ನಿತ್ಯತ್ವ ಆಶೀರ್ವಾದ ಇದೆ, ಶಾರೀರಿಕವಾದಂಥ ಆಶೀರ್ವಾದಗಳು ಉಂಟು. ಇವೆಲ್ಲವೂ ದೇವರು ತನ್ನ ಮಕ್ಕಳಿಗೆ ಕೊಡಲು ಬಯಸುವಂಥ ಆಶೀರ್ವಾದಗಳಾಗಿದೆ. ಈ ಲೋಕದಲ್ಲಿ ಇರುವಾಗಲೂ ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾರೆ, ಆತ್ಮಿಕ ಜೀವಿತದಲ್ಲಿ ಸಹ ದೇವರು ನಮ್ಮನ್ನು ಬ್ಲೆಸ್ ಮಾಡ್ತಾರೆ. ಆದರೆ ನಾವು ದೈವಿಕ ಆಶೀರ್ವಾದವನ್ನು ಹೊಂದಲು ಆಲಸ್ಯವಾಗಿರಬಾರದು, ಸೋಮಾರಿಗಳಾಗಿರಬಾರದು. ದೇವರ ಆಶೀರ್ವಾದಕ್ಕಾಗಿ ನಾವು ಅದನ್ನು ಹೊಂದಲು ದೇವರ ಬಳಿಯಲ್ಲಿ ಪ್ರಾರ್ಥಿಸಬೇಕು. ನಾವು ಹಳೆ ಒಡಂಬಡಿಕೆಯಲ್ಲಿ ಯಾಕೋಬನನ್ನು ನೋಡುತ್ತೇವೆ. ಅವನು ದೇವರ ಆಶೀರ್ವಾದವನ್ನು ಪಡೆಯಲು ಇಡೀ ರಾತ್ರಿ ದೇವರೊಟ್ಟಿಗೆ ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿದ. ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ದೇವರೇ ಅಂತ ಹೇಳಿ ದೇವರು ಆಶೀರ್ವದಿಸುವವರೆಗೂ ಅವನು ಬಿಡಲೇ ಇಲ್ಲರಿ. ಅವನ ಎಡಬಿಡದ ಹೋರಾಟವನ್ನು ನೋಡಿ ದೇವರು ಅವನನ್ನು ಆಶೀರ್ವಾದ ಮಾಡಿದರು. ಆಶೀರ್ವದಿಸುವಾಗ ಹೇಳ್ತಾರೆ, ಇನ್ನು ಮುಂದೆ ನೀನು ಯಾಕೋಬ ಅಲ್ಲ, ಇಸ್ರಾಯೇಲ್ ಎಂಬುದಾಗಿ ಅವನ ಹೆಸರನ್ನು ಬದಲಾಯಿಸಿದರು. ಪ್ರೀತಿಯುಳ್ಳ ದೇವಜನರೇ, ಈ ಯಾಕೋಬನ ಜೀವಿತ ನಮ್ಮ ಜೀವಿತದಲ್ಲಿ ಕೂಡ ತಿಳಿಸಿಕೊಡ್ತದೆ. ಏನಂತ ಹೇಳಿದ್ರೆ, ನಾವು ಆಶೀರ್ವಾದವನ್ನು ಪಡೆಯಲು ನಾವು ದೇವರನ್ನು ಹುಡುಕಬೇಕು, ದೇವರೊಟ್ಟಿಗೆ ಹೋರಾಡಬೇಕು. ಆಗ ದೇವರು ನಮ್ಮ ಜೀವಿತವನ್ನು ಆಶೀರ್ವದಿಸುತ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ನೀವು ಬೇಡಿಕೊಳ್ಳಿರಿ ದೊರೆಯುತ್ತದೆ, ಹುಡುಕಿರಿ ಸಿಗ್ತದೆ, ತಟ್ರಿ ನಿಮಗೆ ತೆರೆಯುತ್ತದೆ ಎಂಬುದಾಗಿ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ನಾವು ದೇವರಿಗೆ ವಿಧೇಯರಾದಾಗ ಆಶೀರ್ವಾದ ಬರ್ತದೆ. ಮಲಾಕಿ 3ನೇ ಅಧ್ಯಾಯ 10ನೇ ವಚನ ಹೇಳುತ್ತದೆ, ನೀವು ದಶಮಾಂಶವನ್ನು ತಕ್ಕೊಂಡು ನನ್ನ ಆಲಯಕ್ಕೆ ಬನ್ನಿರಿ, ನಾನು ಪರಲೋಕದಿಂದ ದ್ವಾರವನ್ನು ತೆರೆದು ನಿಮ್ಮನ್ನು ಆಶೀರ್ವದಿಸ್ತೇನೋ ಇಲ್ಲವೋ ನೀವು ನೋಡ್ರಿ ಎಂಬುದಾಗಿ ಹೇಳಿದರು. ನೋಡ್ರಿ, ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಮೊದಲ ಕೆಲಸವೇ ದೇವರವರನ್ನು ಆಶೀರ್ವಾದ ಮಾಡಿದ್ರಂತೆ. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ನೀವು ಹರಡ್ರಿ ಹೆಚ್ಚ್ರಿ ಎಂಬುದಾಗಿ ದೇವರು ಅವರನ್ನ ಆಶೀರ್ವಾದ ಮಾಡಿದರು. ಇಂದು ದೇವರು ತನ್ನ ಮಕ್ಕಳಿಗೆ ಕೊಟ್ಟಿರುವಂಥ ಒಂದು ಆಶೀರ್ವಾದಂಥ ವಾಗ್ದಾನ, ನಾವು ಕ್ರಿಸ್ತನಲ್ಲಿ ನಡೆಯುವಾಗ ನಮ್ಮ ಜೀವಿತದಲ್ಲಿ ಪಾಪದ ಮೇಲೆ ಜಯ, ಶಾಪದ ಮೇಲೆ ಜಯ, ಭಯದ ಮೇಲೆ ಜಯವನ್ನು ನಾವು ಪಡೆದುಕೊಳ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಇಂದು ದೇವರ ಬಳಿಗೆ ಬಂದು ಒಂದು ಆಶೀರ್ವಾದವನ್ನು ಕೇಳ್ರಿ, ನಂಬಿಕೆಯಿಂದ ಕೇಳ್ರಿ, ನಿರೀಕ್ಷೆಯಿಂದ ಪ್ರಾರ್ಥನೆ ಮಾಡಿರಿ, ದೇವರಿಗೆ ವಿಧೇಯರಾಗ್ರಿ. ದೇವರು ತನ್ನ ಮಕ್ಕಳನ್ನು ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ನೀವು ಆಶೀರ್ವಾದವನ್ನು ಪಡೆದಾಗ ನಿಮ್ಮ ಜೀವನ, ನಿಮ್ಮ ಕುಟುಂಬ ಇತರರಿಗೆ ಆಶೀರ್ವಾದವಾಗ್ತದೆ. ಹಾಗಾದರೆ ಒಂದು ಬರುಡುತನದ ಅಥವಾ ಖಾಲಿಯಾದ ಒಂದು ಏನೂ ಇಲ್ಲದ ಅವಸ್ಥೆಯಲ್ಲಿ ನೀವು ಹಾದು ಹೋಗುತ್ತಿರಬಹುದು. ಚಿಂತೆ ಪಡಬೇಡ್ರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ನಿಮ್ಮನ್ನು ಮಾತ್ರವಲ್ಲ, ನಿಮ್ಮ ಮೂಲಕ ಬೇರೆಯವರಿಗೆ ನೀವು ಆಶೀರ್ವಾದವಾಗಲಿಕ್ಕಿದ್ದೀರಾ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನಾವು ಇತರರಿಗೆ ಆಶೀರ್ವಾದ ನಿಧಿಯಾಗಲು ಕರೆಯಲ್ಪಟ್ಟಿದ್ದೇವೆ. ಆದುದರಿಂದ ನೀವು ವಾಗ್ದಾನ ಮಾಡಿದ್ದೀರಪ್ಪ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುವೆನೆಂಬುದಾಗಿ ಆ ವಾಗ್ದಾನದಂತೆ ಕರ್ತನೇ ನಮ್ಮ ಜೀವಿತದಲ್ಲಿ ನೀವು ಆಶೀರ್ವದಿಸ್ರಿ. ಅಂದು ಯಾಕೋಬನು
ನಿಮ್ಮೊಡನೆ ಹೋರಾಡಿ ಪ್ರಾರ್ಥಿಸಲು ನೀವೊಂದು ಅದ್ಭುತವನ್ನು ಮಾಡಿದ್ರಿ. ಅವನ ಜೀವಿತವನ್ನು ಆಶೀರ್ವದಿಸಿದ್ರಿ, ಅವನ ಜೀವಿತವನ್ನು ಬದಲಾಯಿಸಿದ್ರಿ. ಅದೇ ವಿಧದಲ್ಲಿ ನಮ್ಮ ಜೀವನ ಬದಲಾಗಲಿ. ನಾವು ನಿಮ್ಮನ್ನು ನೋಡಿ ಒಂದು ದೈವಿಕ ಆಶೀರ್ವಾದವನ್ನು ಕೇಳಿಕೊಳ್ತೇವಪ್ಪ. ನಮ್ಮ ಕುಟುಂಬದಲ್ಲಿ, ಕೆಲಸದಲ್ಲಿ ಒಂದು ದೈವಿಕ ಆಶೀರ್ವಾದಗಳು ಉಂಟಾಗಲಿ, ಅದ್ಭುತ ನಡೆಯಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ದೈವಿಕ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ದೇವರನ್ನು ಹುಡುಕೋಣ, ಪ್ರಾರ್ಥಿಸೋಣ. ನಿಶ್ಚಯವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ಈ ಸೇವೆಗಾಗಿ ಸಹ ನೀವು ಪ್ರಾರ್ಥಿಸ್ತಾ ಇದ್ದೀರಾ. ಆ ದೇವರು ನಿಮ್ಮ ಹೃದಯದಲ್ಲಿ ಪ್ರೇರೇಪಿಸುವುದಾದರೆ ದೇವರ ರಾಜ್ಯಕ್ಕಾಗಿ ನಿಮ್ಮ ಕಾಣಿಕೆಗಳನ್ನು ಬಿತ್ತರೆ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ದೇವರು ದೊಡ್ಡ ಕಾರ್ಯ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.